20,000 ಒಳಗಡೆ ತುಂಬಾ ಸ್ಮಾರ್ಟ್ ಫೋನ್ಗಳು ಲಾಂಚ್ ಆಗಿದ್ದಾವೆ. ಒಂದಕ್ಕಿಂತ ಇನ್ನೊಂದು ಬೆಸ್ಟ್ ಇದಾವೆ. ಆದ್ರೆ ಈ ಟೈಮಲ್ಲಿ ಎರಡು ಬ್ರ್ಯಾಂಡ್ಗಳು ಟ್ರೆಂಡಿಂಗ್ ಅಲ್ಲಿ ಇದಾವೆ. ಫಸ್ಟ್ ವಿವೋ, ಸೆಕೆಂಡ್ ನೀವು ಯಾವಾಗಲೂ ಆಡ್ಸ್ ನಲ್ಲಿ ನೋಡೋದು ಮೋಟರೋಲಾ. ಎರಡು ಬ್ರ್ಯಾಂಡ್ಗಳು ಅಂಡರ್ 20,000 ಅಲ್ಲಿ ಎರಡು ಫೋನ್ಗಳನ್ನ ಲಾಂಚ್ ಮಾಡಿದೆ. ಎರಡು ಫೋನ್ಗಳು ತುಂಬಾ ಆಸಮ್ ಸ್ಮಾರ್ಟ್ ಫೋನ್ ಆಗಿದಾವೆ. ಮೋಟರೋಲಾನ ಮೋಟೋ G86 ಪವರ್ ಮತ್ತು ವಿವೋನ ವಿವೋ T4R. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಮೋಟೋ G86 ಪವರ್ ಮತ್ತು ವಿವೋ T4R ಎರಡು ಫೋನ್ಗಳ ಡೀಟೇಲ್ ಕಂಪ್ಯಾರಿಸನ್ ಮಾಡ್ತಿದ್ದೀನಿ. ಯಾವ ಫೋನ್ ಬೆಸ್ಟ್ ಇದೆ, ಯಾವ ಫೋನ್ ತಗೊಳ್ಬಹುದು, ಯಾವ ಫೋನ್ ನ ಅವಾಯ್ಡ್ ಮಾಡಬಹುದು ಅಂತ ತಿಳಿಸ್ಕೊಡ್ತೀನಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಎರಡು ಫೋನ್ಗಳ ಪ್ರೈಸ್ ನೋಡೋದಾದ್ರೆ ವಿವೋ T4R 19,499ಗೆ ಸಿಗ್ತಾ ಇದೆ. ಆದ್ರೆ ಮೋಟರೋಲಾ 17,999ಗೆ ಸಿಗ್ತಾ ಇದೆ. ವಿವೋ ಫೋನ್ 1,500 ರೂಪಾಯಿ ಜಾಸ್ತಿ ಇದೆ. ಬನ್ನಿ ಈಗ ಇವುಗಳ ಡಿಸೈನ್ ಬಗ್ಗೆ ಮಾತಾಡೋಣ. ನೋ ಡೌಟ್ ಎರಡು ಫೋನ್ಗಳು ತುಂಬಾ ಚೆನ್ನಾಗಿ ಕಾಣುತ್ತೆ. ಮೋಟರೋಲಾ ಫೋನ್ 16-17 ಸಾವಿರ ರೂಪಾಯಿ ಫೋನ್ ತರ ಕಾಣಲ್ಲ, ತುಂಬಾ ಪ್ರೀಮಿಯಂ ಫೋನ್ ತರ ಕಾಣುತ್ತೆ. ಮತ್ತು ಆಪೋಸಿಟ್ ನಲ್ಲಿ ವಿವೋನ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ. ಇದು ವಿವೋ V50 ಸೀರೀಸ್ ಡಿಸೈನ್ ತರನೇ ಕಾಣುತ್ತೆ. ಇದನ್ನ ಯೂಸ್ ಮಾಡಿದಾಗ ಯಾರಾದ್ರೂ ದೂರದಿಂದ ನೋಡಿದ್ರೆ ಇದು ವಿವೋ V50 ಸೀರೀಸ್ ಫೋನ್ ಅಂತಾನೆ ಅನ್ಕೊಳ್ತಾರೆ, ಯಾಕಂದ್ರೆ ಇದು ತುಂಬಾ ಎಕ್ಸ್ಪೆನ್ಸಿವ್ ಫೋನ್ ತರನೇ ಕಾಣುತ್ತೆ. ಆದ್ರೆ ಮೋಟರೋಲಾನ ಮೋಸ್ಟ್ ಎಲ್ಲಾ ಫೋನ್ಗಳು ಸೇಮ್ ಡಿಸೈನ್ ಒಂದಿಗೆ ಬರುತ್ತೆ. ಆದ್ರಿಂದ ಇದು 18,000 ರೂಪಾಯಿ ಫೋನ್ ಆಗಿದ್ಯಾ ಅಥವಾ 30-35,000 ರೂಪಾಯಿ ಫೋನ್ ಆಗಿದ್ಯಾ ಅಂತ ಗೆಸ್ ಮಾಡೋ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಬಿಲ್ಡ್ ಕ್ವಾಲಿಟಿ ವಿಷಯಕ್ಕೆ ಬಂದ್ರೆ ಮೋಟರೋಲಾ ವೇಗನ್ ಲೆದರ್ ಬ್ಯಾಕ್ ಒಂದಿಗೆ ಬರುತ್ತೆ. ಆದ್ರೆ ವಿವೋ ಪಾಲಿಕಾರ್ಬನೇಟ್ ಬಾಡಿ ಒಂದಿಗೆ ಬರುತ್ತೆ. ಇದರ ಬ್ಯಾಕ್ ನಲ್ಲಿ ಮಾರ್ಬಲ್ ಫಿನಿಶಿಂಗ್ ಇದೆ. ಇದು ಸೂಪರ್ ಕೂಲ್ ಆಗಿ ಕಾಣುತ್ತೆ. ಆದ್ರೆ ಮೋಟರೋಲಾ ವೇಗನ್ ಲೆದರ್ ಕಂಫರ್ಟ್ ಮತ್ತು ಬೆಸ್ಟ್ ಇನ್ ಹ್ಯಾಂಡ್ ಫೀಲ್ ಕೊಡುತ್ತೆ. ಎರಡು ಫೋನ್ಗಳ ಡ್ಯೂರಬಿಲಿಟಿ ಚೆನ್ನಾಗಿದೆ. ಎರಡಕ್ಕೂ IP68 IP69 ರೇಟಿಂಗ್ ಜೊತೆಗೆ ಬರುತ್ತೆ. ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಶನ್ ಕೂಡ ಇದೆ. ಓವರ್ ಆಲ್ ಇದರ ಡಿಸೈನ್ ನಿಮ್ಮ ಪರ್ಸ್ಪೆಕ್ಟಿವ್ ಮೇಲೆ ಡಿಪೆಂಡ್ ಆಗುತ್ತೆ. ಇದರ ಬಿಲ್ಡ್ ಕ್ವಾಲಿಟಿಯಲ್ಲಿ ಎರಡು ಫೋನ್ಗಳು ಸೂಪರ್ ಇಂಪ್ರೆಸಿವ್ ಆಗಿದೆ. ಇನ್ನು ಇವುಗಳ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ವಿವೋದಲ್ಲಿ 6.77 ಇಂಚಸ್ FHD 120Hz ಕ್ವಾಡ್ ಕರ್ಡ್ AMOLED ಡಿಸ್ಪ್ಲೇ ಸಿಗ್ತಾ ಇದೆ. ಇದಕ್ಕೆ ಡೈಮಂಡ್ ಶೀಲ್ಡ್ ಗ್ಲಾಸ್ ಪ್ರೊಟೆಕ್ಷನ್ ಸಿಗ್ತಾ ಇದೆ. ಆದ್ರೆ ಮೋಟರೋಲಾದಲ್ಲಿ 6.67 ಇಂಚಸ್ 1.5K ರೆಸೊಲ್ಯೂಷನ್ 120Hz POLED ಡಿಸ್ಪ್ಲೇ ಸಿಗ್ತಾ ಇದೆ. ಇದಕ್ಕೆ ಗೊರಿಲ್ಲಾ ಗ್ಲಾಸ್ 7i ಪ್ರೊಟೆಕ್ಷನ್ ಸಿಗ್ತಾ ಇದೆ. ಇದು ಫ್ಲಾಟ್ ಡಿಸ್ಪ್ಲೇ ಆಗಿದೆ. ಎರಡು ಫೋನ್ಗಳ ಡಿಸ್ಪ್ಲೇ ಮೈಂಡ್ ಬ್ಲೋಯಿಂಗ್ ಆಗಿದೆ. ವಿವೋದಲ್ಲಿ 1800 ನೀಟ್ಸ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಆದ್ರೆ ಮೋಟರೋಲಾದಲ್ಲಿ 4500 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಎರಡು ಫೋನ್ಗಳಲ್ಲಿ ಯೂಟ್ಯೂಬ್ ನಲ್ಲಿ HDR ಕಂಟೆಂಟ್ ಸ್ಟ್ರೀಮಿಂಗ್ ಮಾಡಬಹುದು. ಡಿಸ್ಪ್ಲೇ ಅಲ್ಲಿ ನೋ ಡೌಟ್ ಎರಡು ಫೋನ್ಗಳು ಚೆನ್ನಾಗಿದೆ. ಆದ್ರೆ ಮೋಟರೋಲಾ ಫೋನ್ ಸ್ಲೈಟ್ ಬೆಟರ್ ಆಗಿದೆ, ಯಾಕಂದ್ರೆ ಇದರಲ್ಲಿ 1.5K ರೆಸೊಲ್ಯೂಷನ್ ಪ್ಯಾನಲ್ ಇದೆ. ಇದರಿಂದ ಬೆಟರ್ ಶಾರ್ಪ್ನೆಸ್ ಸಿಗುತ್ತೆ. ಎಸ್ಪೆಷಲಿ ಜಾಸ್ತಿ ವಿಡಿಯೋ ನೋಡೋರಿಗೆ ಇದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಎರಡು ಫೋನ್ ನ ಮಲ್ಟಿಮೀಡಿಯಾ ಇನ್ನೂ ಎನ್ಹಾನ್ಸ್ ಮಾಡೋದಕ್ಕೆ ಎರಡು ಫೋನ್ಗಳಲ್ಲಿ ಡ್ಯೂಯಲ್ ಸ್ಟೀರಿಯೋ ಸ್ಪೀಕರ್ ಇದು ಸಿಗುತ್ತೆ. ಎರಡು ಫೋನ್ ನ ಸೌಂಡ್ ಕ್ವಾಲಿಟಿ ಜೋರಾಗಿ ಕೇಳುತ್ತೆ. ಇನ್ನು ಇವುಗಳ ಕ್ಯಾಮ್ರಾ ಕಡೆ ಬಂದ್ರೆ ವಿವೋದಲ್ಲಿ 50MP ಮೇನ್ ಕ್ಯಾಮ್ರಾ ಇದೆ, 2MP ಬೊಕೆ ಕ್ಯಾಮ್ರಾ ಸಿಗುತ್ತೆ ಮತ್ತು 32MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಆದ್ರೆ ಮೋಟರೋಲಾದಲ್ಲಿ 50MP ಮೇನ್ ಕ್ಯಾಮ್ರಾ ಇದೆ. ಇದರಲ್ಲಿ ಸೋನಿ LYT 600 ಸೆನ್ಸರ್ ಸಿಗುತ್ತೆ, 8MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಇದೆ ಮತ್ತು 32MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಎರಡು ಫೋನ್ಗಳ ಮೇನ್ ಕ್ಯಾಮ್ರಾ OIS ಸಪೋರ್ಟ್ ಇದೆ. ಇದರಿಂದ ಸ್ಟೆಬಿಲೈಸೇಷನ್ ಎರಡರಲ್ಲೂ ಚೆನ್ನಾಗಿದೆ. ಆದ್ರೆ ಮೋಟರೋಲಾದಲ್ಲಿ ಅಲ್ಟ್ರಾ ವೈಡ್ ಕ್ಯಾಮ್ರಾದಲ್ಲಿ ಆಟೋ ಫೋಕಸ್ ಇದೆ. ಇದರಿಂದ ಮ್ಯಾಕ್ರೋ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಮಾಡಬಹುದು. ಮತ್ತು ವಿವೋನ ಆಲ್ ಕ್ಯಾಮ್ರಾ ಇಂದ 4K ವಿಡಿಯೋ ರೆಕಾರ್ಡ್ ಮಾಡಬಹುದು. ಮೋಟರೋಲಾದಲ್ಲಿ ಅಲ್ಟ್ರಾ ವೈಡ್ ಇಂದ 4K ವಿಡಿಯೋಸ್ ನ ರೆಕಾರ್ಡ್ ಮಾಡಬಹುದು. ಆದ್ರೆ ಎರಡು ಫೋನ್ಗಳ ಫೋಟೋ ಕ್ವಾಲಿಟಿ ಚೆನ್ನಾಗಿದೆ, ಸೇಮ್ ಇದೆ ಅನ್ಸುತ್ತೆ. ಆದ್ರೆ ವಿವೋದಲ್ಲಿ ಸ್ವಲ್ಪ ಬೆಟರ್ ಫೋಟೋಗ್ರಫಿ ಬರುತ್ತೆ. ಆದ್ರೆ ಎರಡರಲ್ಲೂ ಡೀಟೇಲ್ಸ್ ಚೆನ್ನಾಗಿದೆ, ಡೈನಾಮಿಕ್ ರೇಂಜ್ ಚೆನ್ನಾಗಿದೆ, ಎಡ್ಜ್ ಡಿಟೆಕ್ಷನ್ ಚೆನ್ನಾಗಿದೆ, ಸ್ಕಿನ್ ಟೋನ್ ಚೆನ್ನಾಗಿದೆ. ಓವರ್ ಆಲ್ ಎರಡು ಫೋನ್ಗಳ ಪಿಕ್ಚರ್ ಕ್ವಾಲಿಟಿ ಮತ್ತು ವಿಡಿಯೋ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇನ್ನು ಇವುಗಳ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಎರಡು ಫೋನ್ಗಳಲ್ಲಿ ಸೇಮ್ ಪ್ರೊಸೆಸರ್ ಸಿಗುತ್ತೆ. MediaTek Dimensity 7400 ಪ್ರೊಸೆಸರ್ ಇದ್ದು ಲಾಸ್ಟ್ ಇಯರ್ ನಲ್ಲಿ Dimensity 7300 ನ ಸ್ಲೈಟ್ಲಿ ಅಪ್ಗ್ರೇಡ್ ಮಾಡಲಾಗಿದೆ. ಎರಡು ಫೋನ್ ನಲ್ಲಿ 7 lakh ಪ್ಲಸ್ ಆಂಥಿಥ್ಯೂ ಸ್ಕೋರ್ ಇದೆ. ಎರಡು ಫೋನ್ಗಳಲ್ಲಿ LPDDR4X ರ್ಯಾಮ್ ಮತ್ತು UFS 2.2 ಸ್ಟೋರೇಜ್ ಸಿಗ್ತಾ ಇದೆ. ಎರಡು ಫೋನ್ಗಳಲ್ಲಿ ರ್ಯಾಮ್ ಟೈಪ್ ಸ್ಟೋರೇಜ್ ಟೈಪ್ ಎರಡು ಚೆನ್ನಾಗಿದೆ. ಮತ್ತು BGM ನಲ್ಲಿ 60 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ಹೆವಿ ಲೆವೆಲ್ ಗೇಮ್ ಸ್ಮೂತ್ ಆಗಿ ರನ್ ಆಗುತ್ತೆ. ಈ ಪ್ರೊಸೆಸರ್ ಪ್ರೈಸ್ ಗೆ ಡೀಸೆಂಟ್ ಪ್ರೊಸೆಸರ್ ಆಗಿದೆ. ನಾರ್ಮಲ್ ಯೂಸೇಜ್ ನಲ್ಲಿ ಡೇ ಟು ಡೇ ಟಾಸ್ಕ್, ಕ್ಯಾಶುವಲ್ ಗೇಮಿಂಗ್ ಎಲ್ಲವೂ ಈಸಿಯಾಗಿ ಹ್ಯಾಂಡಲ್ ಮಾಡುತ್ತೆ.
ಆದರೆ ಹೆವಿ ಗೇಮ್ಸ್ಗೆ ಈ ಫೋನ್ ಸೂಟಬಲ್ ಅಲ್ಲ. ಇವುಗಳಲ್ಲಿ ಹೆವಿ ಗೇಮ್ಸ್ ಆಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನೀವು 20,000 ರೂಪಾಯಿ ಮೇಲೆ ಸಿಗೋ ಫೋನ್ ತಗೊಳ್ಬೇಕಾಗತ್ತೆ. ಆಗ ನಿಮಗೆ ಬೆಟರ್ ಪ್ರೊಸೆಸರ್ ಫೋನ್ ಸಿಗುತ್ತೆ. ಅಂದ್ರೆ ಈ ಪ್ರೈಸ್ ರೇಂಜ್ ತಕ್ಕಂತೆ ಈ ಎರಡು ಫೋನ್ಗಳ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಈಗ ಈ ಫೋನ್ಸ್ ನ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ ವಿವೋ ಫೋನ್ ಅಲ್ಲಿ ಫನ್ ಟಚ್ OS 15 ಮತ್ತು ಆಂಡ್ರಾಯ್ಡ್ 15 ಸಿಗುತ್ತೆ. ಇದರಲ್ಲಿ ಸ್ವಲ್ಪ ಫ್ರೀ ಇನ್ಸ್ಟಾಲ್ಡ್ ಆಪ್ಸ್ ಬರುತ್ತೆ, ಆದ್ರೆ ಇದನ್ನ ಅನ್ಇನ್ಸ್ಟಾಲ್ ಮಾಡಬಹುದು. ಆದ್ರೆ ಮೋಟೋರೋಲಾ ಫೋನ್ ಅಲ್ಲಿ ಸ್ಟಾಕ್ ಆಂಡ್ರಾಯ್ಡ್ ಫೀಲ್ ಕೊಡುತ್ತೆ, ಆದ್ರೆ ಸ್ವಲ್ಪ ಬ್ಲಾಟ್ವೇರ್ ಇದೆ, ಅದನ್ನ ಪರ್ಮನೆಂಟ್ಲಿ ಡಿಲೀಟ್ ಮಾಡಬಹುದು. ಆದ್ರೆ ಮೋಟೋರೋಲಾದಲ್ಲಿ ಡಿಸಪಾಯಿಂಟ್ ಏನು ಅಂದ್ರೆ ಇದಕ್ಕೆ ಜಸ್ಟ್ 1 year OS ಅಪ್ಡೇಟ್ ಮತ್ತು 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗುತ್ತೆ. ಆದ್ರೆ ವಿವೋ ಫೋನ್ ಅಲ್ಲಿ 2 ವರ್ಷ OS ಅಪ್ಡೇಟ್ ಮತ್ತು 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗುತ್ತೆ. ಅಪ್ಡೇಟ್ ವಿಷಯದಲ್ಲಿ ಮೋಟೋರೋಲಾದಲ್ಲಿ ಸ್ಲೈಟ್ ಡೌನ್ ಗ್ರೇಡ್ ಆಗಿದೆ ಅಂತ ನನಗೆ ಫೀಲ್ ಆಗ್ತಾ ಇದೆ. ಮೋಟೋರೋಲಾ ಅವ್ರಿಗೆ ಫೀಡ್ಬ್ಯಾಕ್ ಏನು ಅಂದ್ರೆ ಅಪ್ಡೇಟ್ಸ್ ಇಂಪ್ರೂವ್ ಮಾಡ್ಕೊಳ್ಳಿ, ಟೈಮ್ಗೆ ಅಪ್ಡೇಟ್ ಕೊಡಿ. ಆದ್ರೆ ಎರಡು ಫೋನ್ಗಳಲ್ಲಿ AI ಫೀಚರ್ಸ್ ತುಂಬಾ ಸಿಗುತ್ತೆ, ಆದ್ರೆ ವಿವೋ ಫೋನ್ ಅಲ್ಲಿ ಸ್ವಲ್ಪ ಜಾಸ್ತಿ AI ಫೀಚರ್ಸ್ ಸಿಗ್ತಾ ಇದೆ. ಇನ್ನು ಇವುಗಳ ಬ್ಯಾಟರಿ ಕಡೆ ಬಂದ್ರೆ ವಿವೋ ಫೋನ್ ಅಲ್ಲಿ 5720 mAh ಬ್ಯಾಟರಿ ಸಿಗುತ್ತೆ. 45 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. 19,500 ಪ್ರೈಸ್ಗೆ ಈ ಚಾರ್ಜರ್ ಸ್ವಲ್ಪ ಸ್ಲೋ ಆಯಿತು, ಇನ್ನೂ ಅಪ್ಗ್ರೇಡ್ ಆಗಬೇಕಿತ್ತು. ಮತ್ತು ಮೋಟೋರೋಲಾ ಫೋನ್ ಅಲ್ಲಿ 6720 mAh ಲಾರ್ಜರ್ ಬ್ಯಾಟರಿ ಸಿಗ್ತದೆ. ವಿವೋಗಿಂತ 1000 mAh ಜಾಸ್ತಿ ಇದೆ, ಆದ್ರೆ ಇದು 33 ವಾಟ್ಸ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಈ ಪ್ರೈಸ್ ರೇಂಜ್ಗೆ ಇದರ ಚಾರ್ಜರ್ ಡಿಸೆಂಟ್ ಆಗಿದೆ. ಸೊ ಎರಡು ಫೋನ್ಸ್ ನ ಎಲ್ಲಾ ಫೀಚರ್ಸ್ ಕವರ್ ಮಾಡಿದೀನಿ. ಈಗ ಕನ್ಕ್ಲೂಷನ್ ಕಡೆ ಬಂದ್ರೆ ಫಸ್ಟ್ ಬಿಲ್ಡ್ ಕ್ವಾಲಿಟಿ ಹೇಳ್ತೀನಿ. ಎರಡು ಫೋನ್ಗಳ ಸೂಪರ್ ಇಂಪ್ರೆಸಿವ್ ಬಿಲ್ಡ್ ಕ್ವಾಲಿಟಿ ಸಿಗುತ್ತೆ, ಆದ್ರೆ ಡಿಸೈನ್ ಪರ್ಸ್ಪೆಕ್ಟಿವ್ ನಿಮ್ಮ ಮೇಲಿದೆ. ನೀವು ಯಾವ ಫೋನ್ ಇಷ್ಟ ಆಗುತ್ತೆ ಅಂತ ನಿಮ್ಮ ಮೇಲೆ ಡಿಪೆಂಡ್ ಇದೆ. ಆದ್ರೆ ಡಿಸ್ಪ್ಲೇ ವಿಷಯದಲ್ಲಿ ಮೋಟೋರೋಲಾ ಸ್ಲೈಟ್ ಬೆಟರ್ ಆಗಿದೆ, ಯಾಕಂದ್ರೆ ಇದರಲ್ಲಿ 1.5K ರೆಸೊಲ್ಯೂಷನ್ ಡಿಸ್ಪ್ಲೇ ಸಿಗುತ್ತೆ. ಹಾಗಂತ ವಿವೋನ ಡಿಸ್ಪ್ಲೇ ಚೆನ್ನಾಗಿಲ್ಲ ಅಂತಲ್ಲ, ಇದು ಚೆನ್ನಾಗಿದೆ. ಇನ್ನು ಪರ್ಫಾರ್ಮೆನ್ಸ್ ವಿಷಯದಲ್ಲಿ ಎರಡು ಫೋನ್ಗಳು ಆಲ್ಮೋಸ್ಟ್ ಸೇಮ್ ಪರ್ಫಾರ್ಮೆನ್ಸ್ ಸಿಗುತ್ತೆ, ಆದ್ರೆ ಸಾಫ್ಟ್ವೇರ್ ವಿಷಯದಲ್ಲಿ ವಿವೋ ಫೋನ್ ಬೆಟರ್ ಇದೆ. ಟೈಮ್ ಟು ಟೈಮ್ ಅಪ್ಡೇಟ್ ಸಿಗುತ್ತೆ, ಆದ್ರೆ ಮೋಟೋರೋಲಾದಲ್ಲಿ ಅಪ್ಡೇಟ್ ಡಿಲೇ ಆಗುತ್ತೆ ಮತ್ತು ಕೇವಲ 1 year OS ಅಪ್ಡೇಟ್ ಸಿಗುತ್ತೆ. ಇನ್ನು ಬ್ಯಾಟರಿ ವಿಷಯದಲ್ಲಿ ಮೋಟೋರೋಲಾ ಬೆಟರ್ ಆಗಿದೆ. ನಿಮ್ಮ ಬಜೆಟ್ 17-18 ಸಾವಿರ ಆಗಿದ್ರೆ ಎರಡು ಫೋನ್ಗಳಲ್ಲಿ ಯಾವ ಫೋನ್ ಬೇಕಾದ್ರೂ ತಗೊಳ್ಬಹುದು. ಎರಡು ಬೆಸ್ಟ್ ಚಾಯ್ಸ್ ಆಗಿದೆ. ಆದ್ರೆ ಅಪ್ಡೇಟ್ ವಿಷಯ ಜಾಸ್ತಿ ಟೆನ್ಷನ್ ಇಲ್ಲ ಅಂದ್ರೆ ಮೋಟೋರೋಲಾ G86 ಪವರ್ ಸೂಪರ್ ಕೂಲ್ ಸ್ಮಾರ್ಟ್ ಫೋನ್ ಆಗಿದೆ. ಆದ್ರೆ ವಿವೋ T4R ಗೆ 19,000 ರೂಪಾಯಿ ಇದು ಸ್ಲೈಟ್ಲಿ ಓವರ್ ಪ್ರೈಸ್ ಅನ್ಸುತ್ತೆ, ಯಾಕಂದ್ರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಸ್ಪೆಂಡ್ ಮಾಡಿದ್ರೆ ವಿವೋ T4 ಸಿಗುತ್ತೆ. ಅದರಲ್ಲಿ ಬೆಟರ್ ಬ್ಯಾಟ್ರಿ ಮತ್ತು ಬೆಟರ್ ಪ್ರೊಸೆಸರ್ ಸಿಗುತ್ತೆ. ಆದ್ರೆ ನಿಮ್ಗೆ ಆಫರ್ ಸಿಕ್ಕಿದ್ರೆ ಮತ್ತು ಅಲ್ಟ್ರಾ ವೈಡ್ ಕ್ಯಾಮ್ರಾ ಬೇಡ ಅಂದ್ರೆ ವಿವೋ T4R ಬೆಸ್ಟ್ ಚಾಯ್ಸ್ ಅನ್ಸುತ್ತೆ. ಐ ಹೋಪ್ ನಿಮ್ಮ ಎಲ್ಲಾ ಡೌಟ್ಸು ಕ್ಲಿಯರ್ ಆಗಿರ್ಬೋದು. ಆದ್ರೆ ಇನ್ನೂ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಕೇಳ್ಬೋದು. ನಿಮ್ಮ ಎಲ್ಲಾ ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತೀನಿ. ಈ ವಿಡಿಯೋ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.